ನೋಡಿ USB ಟೈಪ್ A ಮತ್ತು ಟೈಪ್ C ಇದೆ. ಇದರಲ್ಲಿರೋದು ಒಂದೇ ಕನೆಕ್ಷನ್ನು, ಟೈಪ್ C ಹಾಕಬೇಕು. ಮತ್ತು ನೋಡಿ ಇಲ್ಲಿ ಕಾರಲ್ಲಿ USB ವೈರ್ಡ್ ಆಂಡ್ರಾಯ್ಡ್ ಆಟೋ ಜಾಗದಲ್ಲಿ ಪ್ಲಗ್ ಮಾಡಿ, ಈ ಥರ ಜಸ್ಟ್ ಪ್ಲಗ್ ಮಾಡಿಬಿಟ್ಟು ಇಲ್ಲಿ ಸಿಗ್ನಲ್ ಬರುತ್ತೆ, ರೆಡ್ ಸಿಗ್ನಲ್ ಬಂದ ತಕ್ಷಣ ಹೆಡ್ ಯೂನಿಟಲ್ಲಿ ಹಿಂಗೆ ಜಸ್ಟ್ ಎಲ್ಲರೂ ಈ ಥರ ಇಟ್ಬಿಡಿ, ಹಿಂಗೆ ಹೆಡ್ ಯೂನಿಟ್ ಕ್ಲೋಸ್ ಮಾಡಿ. ಆಮೇಲೆ ಈ ಥರ ಹೆಡ್ ಯೂನಿಟ್ ನಿಮ್ಮ ಕಾರಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ನೋಡಿ ಆಮ್ರೇನ್ ಕಾರ್ಲಿಂಗ್ ಸ್ಟ್ರೀಮ್ ಡೈರೆಕ್ಟಾಗಿ ಬರ್ತಿದೆ, ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ಅಗೇನ್ ನಾನು ಆಲ್ರೆಡಿ ಒಂದ್ಸರಿ ಹಾಕಿರೋದ್ರಿಂದ ಕರೆಕ್ಟಾಗಿ ಬಂದಿದೆ. ಇಲ್ಲ ಅಂತಂದರೆ ನಿಮಗೆ ಒಂದ್ಸರಿ ಓಪನ್ ಆಗಿ ರೀಬೂಟ್ ಆಗುತ್ತೆ, ಅದು ರೀಬೂಟ್ ಆಗಿ ಸೈಜ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಓಪನ್ ಆಗುತ್ತೆ. ನೋಡಿ ಯೂಟ್ಯೂಬ್ ಇದೆ, ಇದು ಇಂಟರ್ಫೇಸ್ ನಿಮ್ಮದು. ಮತ್ತು ಯು ಹ್ಯಾವ್ ಫ್ಲಿಕ್ಸ್ ಬರುತ್ತೆ, ಇದು ಯೂಸರ್ ಇಂಟರ್ಫೇಸ್. ಸೊ ನೋಡಿ ನಿಮಗೆ ಇದೆಲ್ಲ ಕ್ಲೀನ್ ಆ್ಯಪ್ಸು ಇವೆಲ್ಲ ಇರುತ್ತೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಬೋದು. ಆ್ಯಪ್ಸ್ ಯೂಸರ್ ಇಂಟರ್ಫೇಸ್ ಇದೆ, ಪ್ಲೇ ಸ್ಟೋರು ಇದು ಎಲ್ಲ ಒಂದು ಸೆಟ್ಟಿಂಗ್ಸಲ್ಲಿ ಇದೆ. ನಿಮಗೆ ಏನು ಬೇಕೋ ಸೆಟ್ ಮಾಡ್ಕೊಬೋದು. ಯು ಹ್ಯಾವ್ ಸಪ್ರೇಟ್ ಬ್ಲೂಟೂತ್, ಡಯಲ್, ಆಂಡ್ರಾಯ್ಡ್ ಆಟೋ, ಕಾರ್ಪ್ಲೇ. ಸೊ ನಿಮಗೆ ಇದು ಬೇಡ ಅಂದರೆ ಒರಿಜಿನಲ್ ಕಾರ್ ಕ್ಲಿಕ್ ಮಾಡಿದ್ರೆ ನಿಮ್ಮ ನಾರ್ಮಲ್ ಹೆಡ್ ಯೂನಿಟ್, ಒರಿಜಿನಲ್ ಸೆಟ್ ಆಫ್ ಹೆಡ್ ಯೂನಿಟ್ ಬಂದುಬಿಡುತ್ತೆ. ನೀವು ರೇಡಿಯೋ ಬೇಕಾದ್ರೆ ರೇಡಿಯೋ ಪ್ಲೇ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಕಾರ್ಪ್ಲೇ ಬೇಕಾದ್ರೆ ಕಾರ್ಪ್ಲೇ ಕ್ಲಿಕ್ ಮಾಡಿ ಇದು ಬರುತ್ತೆ. ಸೊ ಯೂಟ್ಯೂಬ್ ಬೇಕು ಅಂತ ಏನು ಮಾಡಬೇಕು, ನೀವು ಇನ್ನೊಂದು ಫೋನಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಬೇಕು ಮತ್ತು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕು. ಈ ಹಾಟ್ಸ್ಪಾಟ್ನ ಈ ವೈಫೈ ಸೆಟ್ಟಿಂಗ್ಸ್ ಹೋಗಬೇಕು. ಸೆಟ್ಟಿಂಗ್ಸ್ ಹೋಗಿ ನೆಟ್ವರ್ಕ್ ಅಂತ ಇರುತ್ತೆ, ಎಲ್ಲ ಸೇಮ್ ಒಂದು ಟ್ಯಾಬ್ಲೆಟ್ ಥರನೇ ಯೂಸರ್ ಇಂಟರ್ಫೇಸ್ ಇರುತ್ತೆ. ಟ್ಯಾಬ್ಲೆಟಲ್ಲಿ ಅದು ಟ್ಯಾಬ್ ಶಾರ್ಟ್ಕಟ್ಟು. ನೋಡಿ ಈ ಥರ ವೈಫೈ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಸಿಗ್ನಲ್ ಬರುತ್ತೆ, ನೀವು ವೈಫೈ ಕ್ಲಿಕ್ ಮಾಡ್ಕೊಳ್ಳಿ, ಪಾಸ್ವರ್ಡ್ ಹಾಕಿದ ತಕ್ಷಣ ಇನ್ನೂ ಕನೆಕ್ಟೆಡ್ ಆಗಿದೆ. ಈಗ ಬ್ಯಾಕ್ ಕ್ಲಿಕ್ ಮಾಡಿ ಇವು ಡೈರೆಕ್ಟ್ಲಿ ನೋಡಿ ಯೂಸರ್ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಬ್ಲಾಕ್ ಇದು ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಹೋಮ್ ಹೋಗಿ ಇದನ್ನು ನೋಡಿ ಈ ಥರ ನೀವು ಆ್ಯಪಲಲ್ಲಿ ನಮ್ಮ ಯೂಸರ್ ಇಂಟರ್ಫೇಸ್ ಡ್ರ್ಯಾಗ್ ಮಾಡ್ಬೋದಲ್ವ, ಆ ಥರ ಇದು ಹೆಂಗೆ ಬೇಕೋ ಇಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ಇದು ಅಲ್ಲಿ ಟಚ್ ಮಾಡೋಕ್ಕೆ ಯೂಟ್ಯೂಬ್ ಸೆಂಟ್ರಿಗೆ ಎಳೆದಿಟ್ಕೊಳ್ಳಿ. ಇದು ಬಂದು ಕ್ವಿಕ್ ಬಟನ್ ಟಚ್ಚು. ಯೂಟ್ಯೂಬ್ ಬೇಕಾ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ತೋರಿಸಿ, ಇಲ್ಲಿ ಗಾಡಿ ರನ್ನಿಂಗಲ್ಲಿದೆ ನೋಡಿ, ನಾನು ಡ್ರೈವ್ ಮಾಡ್ತೀನಿ, ರನ್ನಿಂಗಲ್ಲಿದೆ ಗಾಡಿ ಬಂದು ರನ್ನಿಂಗಲ್ಲಿದೆ. ಯೂಟ್ಯೂಬ್ ಓಪನ್ ಆಯಿತು. ಸೊ ಸ್ಮೂತಾಗಿ ವರ್ಕ್ ಆಗ್ತಿದೆ ಯೂಟ್ಯೂಬ್. ನಿಮಗೆ ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಗಿಲ್ಲಿ ಬರ್ತಾ ಇದ್ದಾನೆ, ಹತ್ರ ಗಿಲ್ಲಿ. ಬಿಗ್ ಬಾಸ್ ಸೂಪರ್ ಆಗಿ ಆ್ಯಕ್ಟ್ ಮಾಡಿರೋರೆಲ್ಲ ಅವ್ರು ಟ್ರಾಲ್ ಮಾಡಿರೋರು ಬರ್ತಿದ್ದಾರೆ ನೋಡಿ, ಹಿಂಗೆ ಸ್ವೈಪ್ ಮಾಡ್ಬೋದು. ಸೊ ಇದನ್ನ ಬ್ಯಾಕ್ ಬರ್ದು ನೀವು ಯಾವುದು ಸಾಂಗ್ಸ್ ಬೇಕಂದ್ರೆ ಅಂದರೆ ನಾರ್ಮಲ್ ಆಗಿ ಯೂಟ್ಯೂಬ್ ಹೆಂಗಿರುತ್ತೋ ಅದೇ ಥರ ಎಲ್ಲ ಹೈ ಕ್ವಾಲಿಟಿ 4K ವರೆಗೂ ಕ್ವಾಲಿಟಿ ಪಿಕ್ ಆಗುತ್ತೆ. ಅದೇ ವಿಡಿಯೋ ಬಂದು ಕ್ವಾಲಿಟಿ ವೀಡಿಯೋಸ್ ಮೇಲೆ ಡಿಪೆಂಡ್. ಹೊಸ ವೀಡಿಯೋಸ್ ಫುಲ್ 4K ಬರುತ್ತೆ, ಹಳೆ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ 2K 1080 ಪಿಕ್ ಆಗುತ್ತೆ. ಟ್ರೆಂಡ್ ಆಗಿರೋಂಥ ನಮ್ಮ ಕನ್ನಡ ಟ್ರೈಲರ್ ಒಂದಿದೆ, ಕನ್ನಡ ಟ್ರೈಲರ್ ಹಾಕ್ತೀನಿ. ಈ ಟ್ರೈಲರ್ ನೋಡಿ ಟ್ರಾಲ್ ಮಾಡ್ದಿರೋರಿಲ್ಲ ನೋಡಿ, ಎಷ್ಟು ಟ್ರಾಲ್ಸ್ ಇದೆ. ಆ್ಯಂಡ್ ಫುಲ್ ಸ್ಕ್ರೀನ್ ಪ್ಲೇ ಆಗುತ್ತೆ. ಫುಲ್ಲಿ ನಾರ್ಮಲ್ ಯೂಟ್ಯೂಬ್ ಹೆಂಗೆ ಯೂಸ್ ಮಾಡ್ತೀರೋ ಓಕೆ, ನೋಡ್ದಲ್ಲ ಈ ಥರ ಎಲ್ಲ ವೀಡಿಯೋಸು ನೀವು ಯಾವ್ದು ಬೇಕೋ ಸ್ಕ್ರಾಲ್ ಮಾಡಿ ಪ್ಲೇ ಮಾಡ್ಕೊಳ್ಬೋದು. ಓಕೆ, ಕ್ವಾಲಿಟಿ ನೋಡಿ, ಈವನ್ ಕ್ವಾಲಿಟಿ ಇಟ್ ಗೋಸ್ ಅಪ್ ಟು 2K ನೀವು ಕ್ವಾಲಿಟಿ ಪ್ಲೇ ಮಾಡ್ಕೊಳ್ಬೋದು. ಈಗ ಅಟ್ ಪ್ರೆಸೆಂಟ್ ಇದಿರೋದು ಲಿಪಿಯಲ್ಲಿ ಈ ಥರ ಪ್ಲೇಯಿಂಗಲ್ಲಿದೆ.
ಜಾಸ್ತಿ ಬೇಡ, ಕಾಪಿರೈಟ್ ಬಿದ್ದುಬಿಡುತ್ತೆ, ಜಾಸ್ತಿ ಆಗಬಾರ್ದು, ಆಮೇಲೆ ಕಾಪಿರೈಟ್ ಬಿದ್ದುಬಿಡುತ್ತೆ. ನೋಡಿ ಈಗ ಹೋಲ್ಡ್ ಮಾಡಿದ್ರೆ ಇಂಟು 2 ಸ್ಪೀಡ್ ಕೂಡ ಆಗ್ತಿದೆ. ಇಂಟು 2 ಸ್ಪೀಡ್ ಕೂಡ ಆಗುತ್ತೆ. ಸೇಮ್ ನಾರ್ಮಲ್ ಒಂದು ಟ್ಯಾಬ್ಲೆಟಲ್ಲಿ ಯೂಟ್ಯೂಬ್ ಹೆಂಗೆ ಯೂಸ್ ಮಾಡ್ತೀರೋ ಹಂಗೆ ಯೂಸ್ ಮಾಡ್ಬೋದು. ಆಯಿತು, ಈಗ ನೆಟ್ಫ್ಲಿಕ್ಸ್ ಲಾಗಿನ್ ಮಾಡಬೇಕು. ನೀವು ಅಫಿಷಿಯಲ್ ಆಗಿ ಆ್ಯಂಡ್ರಾಯ್ಡ್ ಪ್ಲೇಸ್ಟೋರ್ ಲಾಗಿನ್ ಆದರೆ ಲಾಗಿನ್ ಕೇಳುತ್ತೆ. ನೀವು ಜಸ್ಟ್ ಸೈನ್ ಇನ್ ಮಾಡ್ಕೊಂಡು ಯಾವ ಆ್ಯಪ್ಸ್ ಬೇಕೋ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಿಟ್ ಬ್ಯಾಕ್ ಬನ್ನಿ. ಸೊ ನಾರ್ಮಲ್ ಈ ಬ್ಲೂಟೂತ್ ಮ್ಯೂಸಿಕ್ ಕೊಟ್ಟರೆ ಬ್ಲೂಟೂತ್ ಮ್ಯೂಸಿಕ್ ನಿಮ್ಮ ಫೋನ್ ಕನೆಕ್ಟ್ ಆಗಿರೋ ಮ್ಯೂಸಿಕ್ ಬರುತ್ತೆ. ಫೋನ್ ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ ಫೋನ್ಗೆ, ಆ್ಯಪ್ಗೆ ಮತ್ತು ಸಾಂಗ್ಸ್ಗೆ. ವೈಫೈ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಬ್ಲೂಟೂತ್ ಕ್ಲಿಕ್ ಮಾಡಬೇಕು. ಕಾರ್ಲಿಂಗ್ ಸ್ಟ್ರೀಮ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಪೇರ್ ಈ ಥರ ಬರುತ್ತೆ. ಜಸ್ಟ್ ಪೇರ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಆ್ಯಕ್ಟಿವ್, ಇಲ್ಲಿ ಆ್ಯಕ್ಟಿವ್ ಅಂತ ಬಂದಿದೆ. ಬಂದ ಮೇಲೆ ಅದು ಕನೆಕ್ಟ್ ಆಗುತ್ತೆ. ನಿಮ್ಮ ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಕನೆಕ್ಟ್ ಆಗುತ್ತೆ. ನೋಟಿಫಿಕೇಷನ್ ಬರುತ್ತೆ, ಕಂಟಿನ್ಯೂ ಆ್ಯಂಡ್ರಾಯ್ಡ್ ಆಟೋ ಕಂಟಿನ್ಯೂ ಕೊಡಿ. ಸ್ಕ್ರೀನಲ್ಲಿ ಅಲ್ಲಿ ಸ್ಕ್ರೀನ್ ಹಂಗೆ ತೋರಿಸು. ಈ ಸ್ಕ್ರೀನ್ ನೋಡಿ, ಸ್ಕ್ರೀನಲ್ಲಿ ಚೇಂಜ್ ಆಗುತ್ತೆ ನಿಮಗೆ. ಸ್ಕ್ರೀನಲ್ಲಿ ನಿಮ್ಮ ಆ್ಯಂಡ್ರಾಯ್ಡ್ ಆಟೋ, ನಿಮ್ಮ ಆ್ಯಂಡ್ರಾಯ್ಡ್ ಡಿವೈಸಸ್ ಇದ್ದರೆ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ. ಯು ಕ್ಯಾನ್ ಹ್ಯಾವ್ ಆಲ್ ಯುವರ್ ಮ್ಯಾಪ್ಸ್, ಫುಲ್ ಸ್ಕ್ರೀನ್ ಮ್ಯಾಪ್ಸ್ ಯೂಸ್ ಮಾಡ್ಬೋದು. ನಾರ್ಮಲಾಗಿ ನೀವು ಹೆಂಗೆ ವಯರ್ಡಲ್ಲಿ ಯೂಸ್ ಮಾಡ್ತಿದ್ರೋ ಸೇಮ್ ಅದೇ ಥರ ವಯರ್ಡ್. ಮತ್ತು ಡ್ರಾಪ್ ಡೌನಲ್ಲಿ ನಿಮ್ಮ ಆ್ಯಪ್ಸ್, ನಿಮ್ಮ ಆ್ಯಂಡ್ರಾಯ್ಡ್ ಆಟೋ ಆ್ಯಪ್ ಸಪೋರ್ಟೆಡ್ ಆ್ಯಪ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಸ್ಟಾಕ್ ವೈರ್ಲೆಸ್ಸಾಗಿ ನೀವು ಯೂಸ್ ಮಾಡ್ಬೋದು. 2 ಆಪ್ಷನ್ ಇನ್ಕ್ಲೂಡಿಂಗ್ ಅದರ್ ಸ್ಟ್ರೀಮಿಂಗ್ ಆ್ಯಪ್ಸ್. ನೀವು ವೀಡಿಯೋ ಆನ್ ದ ಗೋ ವೀಡಿಯೋ ಯೂಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಇದನ್ನು ಯೂಸ್ ಮಾಡಬೇಕಾದ್ರೆ ಡ್ರೈವಿಂಗಲ್ಲಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಇಸ್ ನಾಟ್ ಅಡ್ವೈಸಬಲ್. ಪಾರ್ಕಿಂಗ್ ಮಾಡಬೇಕಾದ್ರೆ ಟ್ರಾಫಿಕ್ ವೆಯ್ಟ್ ಮಾಡೋ ಟೈಮಲ್ಲಿ ಯೂಸ್ ಮಾಡಿ. ಸುಮ್ಮನೆ ಅಲ್ಲಿ ಇಲ್ಲಿ ಯೂಸ್ ಮಾಡಿಕೊಂಡು ಔಟ್ ಆಫ್ ಫೋಕಸ್ ಆಗುತ್ತೆ. ಅದರಿಂದ ನೀವು ಡ್ರೈವಿಂಗ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಮತ್ತು ಇನ್ನೊಬ್ರಿಗೂ ಏನು ಇದಾಗಬಾರ್ದು. ಹುಷಾರಾಗಿ ಪಾರ್ಕಿಂಗ್ ಇರೋ ಟೈಮಲ್ಲಿ ಟೈಮ್ ಪಾಸ್ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಅಂತ ಕಾರ್ ಗ್ಯಾಜೆಟ್ ಇದು. ಓಕೆ, ಡ್ರೈವ್ ಸೇಫ್, ಬಿ ಸೇಫ್, ಥ್ಯಾಂಕ್ ಯು. ಇದು ಹೋಗ್ಬಿಟ್ಟು ನೀವು ಹೋಮ್ ಕೊಟ್ಟರೆ ಹಿಂಗೆ ಬರುತ್ತೆ, ಮತ್ತು ಯೂಸ್ ಮಾಡ್ಬೋದು. ಮತ್ತು ಕಾರ್ ಕೊಟ್ಟರೆ ಬ್ಯಾಕ್ ಹೋಗುತ್ತೆ. ಡನ್. ಕಾರ್ ಪ್ಲೇ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಆ್ಯಂಡ್ರಾಯ್ಡ್ ಆಟೋ ಕ್ಲಿಕ್ ಮಾಡಿದ್ರೆ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ. ಇಲ್ಲಿ ಎಕ್ಸಿಟ್ ಕೊಟ್ಟರೆ ಇದು ಎಕ್ಸಿಟ್.